ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಏನು ಮಾಡ್ತಾಯಿದ್ದಾರಾ ಅಂತ ಅಂದ್ಕೊಂಡಿದ್ದೀರಾ. ಏನು ಮಾಡೋಣ ಅಂತ ಅಂದರೆ, ನಮ್ಮ ಪಾಪುಗೆ ಕೇಕ್ ತಿನ್ನಂಗೆ ಆಗ್ಬಿಟ್ಟಿತ್ತು. ನಾನು ಆದಷ್ಟು ಹೊರಗಿಂದ ಕೇಕ್ ಏನೂ ತರಲ್ಲ, ಮನೆಯಲ್ಲೇ ಮಾಡ್ತೀನಿ. ನೋಡಿ, ಕೇಕ್ ಮಾಡೋಕ್ಕೆ ಏನು ಬೇಕು ಅಂತ ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಥರ ಬಟರ್ ಪೇಪರ್ ಇರುತ್ತಲ್ಲ, ಅದಕ್ಕೂ ಒಂದು ಸ್ವಲ್ಪ ಆಯಿಲ್ ಹಚ್ಬಿಟ್ಟು ರೌಂಡ್ ಶೇಪಲ್ಲೇ ಕಟ್ ಮಾಡಿದ್ದೆ. ನೋಡಿ, ಅದರಲ್ಲೂ ಡಿಸೈನ್ ಬರುತ್ತೆ, ಹಂಗೆ ಒಂಥರ ಫ್ಲವರ್ ಥರ ಡಿಸೈನ್ ಬರುತ್ತೆ. ಆ ಥರ ಮಾಡಿ ಇಟ್ಕೋಬೇಕು. ಆಮೇಲೆ ಒಂದು ಪಾತ್ರೆ ತೊಗೋಬೇಕು. ಪಾತ್ರೆಗೆ ಒಂದು ಬೌಲಷ್ಟು ಮೊಸರು ಹಾಕ್ಕೋಬೇಕು. ಎಷ್ಟು ಜನ ಬೇಕೋ ನೋಡಿ ಹಾಕ್ಕೊಳ್ಳಿ. ಒಂದು ಬೌಲ್ ಮೊಸರು, ಒಂದು ಬೌಲ್ ಸ್ವಲ್ಪನೇ ಸಕ್ಕರೆ ಹಾಕಿದ್ದೀನಿ. ಜಾಸ್ತಿ ಸ್ವೀಟ್ ಅಂದರೆ ಚೆನ್ನಾಗಿರಲ್ಲ ಅಂತ ಒಂದು ಅರ್ಧ ಲೋಟದಷ್ಟು, ಟೀ ಕುಡಿಯೋದಕ್ಕಿಂತ ಅರ್ಧ ಲೋಟದಷ್ಟು ನಾನು ಆಯಿಲ್ ತೊಗೊಂಡಿನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದರಲ್ಲಿ ಒಂದೊಂದು ಗಂಟಿರಬಾರ್ದು, ಏನೂ ಇರಬಾರ್ದು. ಒಂಥರ ಮಿಲ್ಕ್ ಥರ ಆದಷ್ಟು ಚೆನ್ನಾಗಿ ಕ್ರೀಮಿ ಇರಬೇಕು. ಹಾಗೆ ಒಂದು ಬೌಲಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೆ, ಅದನ್ನು ಅದರಲ್ಲೇ ಹಾಕಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತದು. ಆವಾಗ ಕುದಿಸಿ ಆರಿಸಿರೋ ಅಂಥ ಹಾಲು ತೊಗೋಬೇಕು. ನಿಮಗೆ ಎಷ್ಟು ಕ್ರೀಮಿಯಾಗಿ, ಎಷ್ಟು ತೆಳು ಬೇಕಾದರೂ ಮಾಡ್ಕೋಬೋದು. ನೋಡಿ, ಇಷ್ಟು ತೆಳ್ಳಗೆ ಮಾಡ್ಕೋಬೇಕು. ಆಮೇಲೆ ನಾನು ಇದಕ್ಕೆ ಹೋದ್ಸಲೇ ಏನದು ವೈಟ್ ಕಲರ್ ಮಾಡಿದ್ದೆ. ಈ ಸಲ ಒಂದು ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ ಬೇಕು ಅಂದಿದ್ದಕ್ಕೆ ಚಾಕ್ಲೇಟ್ ಪೌಡ್ರನ್ನ ತರಿಸಿದ್ದೆ. ಅದನ್ನು ಒಂದೂವರೆ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನೋಡೋಣ, ಇದು ಫಸ್ಟ್ನೇ ಸಲ ಮಾಡ್ತಾ ಇರೋದು ನಾನು, ಯಾವ ಥರ ಬರುತ್ತೆ ಅಂತ. ಅದಕ್ಕೆ ಇನ್ನೊಂದು ಸ್ವಲ್ಪ ಉಳಿದಿದ್ದ ಹಾಲನ್ನು ಹಾಕ್ತಾಯಿದ್ದೀನಿ ಕ್ರೀಮಿಗೆ. ಆಮೇಲೆ ಬೇಕಿಂಗ್ ಸೋಡಾ ಒಂದು ಸ್ವಲ್ಪ, ಇದು ಸೋಡಾ, 2 ಸೋಡಾನೇ. ಅದು ಮನೇಲಿರೋವಂಥ ಸೋಡಾ, ಇದು ಬೇಕಿಂಗ್ ಸೋಡಾ ಅಂತ ಸಿಗುತ್ತೆ. ಅದು ಕೇಕ್ ಮಾಡೋಕ್ಕಂತಲೇ ಯೂಸ್ ಮಾಡ್ತಾರೆ, ಪ್ರಾವಿಷನ್ ಸ್ಟೋರಲ್ಲಿ ಸಿಗುತ್ತೆ. ಅದನ್ನು ಎಲ್ಲನೂ ಹಾಕಿದ ಮೇಲೆ ನಾವು ಮಿಕ್ಸ್ ಮಾಡಬಾರ್ದು ಜಾಸ್ತಿ. ಹಾಗೆ ನೋಡಿ, ನಾನು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಕರೆದು ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ತಿದ್ದೀನಿ. ಒಂದು ಗಟ್ಟಿಯಾಗಿರೋವಂಥದ್ದು, ದಪ್ಪ ಇರೋವಂಥ ತಳನ ತೆವಿ ಇಟ್ಬಿಟ್ಟು ಕುಕ್ಕರ್ನ ವಿಸಲ್ ಹಾಕ್ಲಾರ್ದೆ ಲಿಡ್ ಮುಚ್ಚಿ ಒಂದು 20 ನಿಮಿಷ ನೆನೆ ಇಡಬೇಕು, ಬಿಸಿ ಮಾಡೋಕ್ಕೆ ಬಿಡಬೇಕು. ನೋಡಿ, ಇದಕ್ಕೆ ಹತ್ಕೊತಾ ಇದೆಯಲ್ಲ, ಈ ಥರ ಹತ್ಕೋಬಾರ್ದು. ಈಗ ಹತ್ಕೊಂಡಿಲ್ಲ, ಮುಗೀತದು, ಆಯಿತು. ನೋಡಿ, ಎಷ್ಟು ನೀಟಾಗಿ ಓಪನ್ ಆಗುತ್ತೆ ಅಂದರೆ ಏನು ಒಂದು ಈಟು ಹತ್ತಲ್ಲ, ಅಷ್ಟು ಚೆನ್ನಾಗಿ ಬರುತ್ತದು ಕೇಕು ಅಂತ. ನೋಡಿ, ಅದು ಫ್ಲವರ್ ಶೇಪಲ್ಲೂ ಬಂದಿದೆ. ಸೈಡಿಗೆ ತುಂಬ ಚೆನ್ನಾಗಿರುತ್ತೆ, ಸ್ಪಂಜಿಯಾಗಿರುತ್ತೆ. ನಮ್ಮ ಪಾಪು ತಿನ್ನಂಗಾಯಿತು ಅಂದಿದ್ದಕ್ಕೆ ನಾನು ಮಾಡಿದೆ. ನೀವು ಮಾಡ್ಕೊಳ್ಳಿ. ಬೇಕ್ರಿ ಐಟಮ್ ಇದರಲ್ಲಿ ನಾವು ಯಾವ ಮೊಟ್ಟೆ ಏನೂ ಬಳಸಲಾರ್ದೆ ಮಾಡಿರೋ ಅಂಥದ್ದು. ಸೂಪರಾಗಿ ಬಂದಿದೆ, ಸ್ಪಂಜಿಯಾಗಿರದೆ. ಬೇಕ್ರಿಯಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಟೇಸ್ಟಿ, ಅದೇ ಥರ ಸ್ಪಂಜಿಯಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.